ಮೀನಾ, ಅಕ್ಕ ಬಾವಾ ಕುತ್ಕೊಳ್ಳಿ. ಸೂರ್ಯ ಹೇಳಿ. 1-2 ನಿಮಿಷ ರೆಡಿ ಆಗ್ತಿದ್ದಾರೆ, ಬರ್ತಾರೆ. ನೀವು ಕುತ್ಕೊಳ್ಳಿ. ಸರಿ. ನೀನಾ ಹಾರ ತುಂಬಾ ಚೆನ್ನಾಗಿದೆ. ನಮ್ಮ ಮೀನಾ ಅವರು ಹಾರ ಕಟ್ಟೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅನ್ಸುತ್ತಲ್ಲ. ಬಾವಾ, ಚಿಕ್ಕ ವಯಸ್ಸಿಂದ ಇದೇ ಕೆಲಸ ನಂದು. ಚಿಕ್ಕ ವಯಸ್ಸಿಂದನಾ? ಅಕ್ಕ, ನಮ್ದು ತುಂಬಾ ಬಡತನದ ಕುಟುಂಬ. ಅಪ್ಪ ಅಮ್ಮ ಇಬ್ರು ದುಡಿಲಿಲ್ಲ ಅಂದ್ರೆ 2 ಹೊತ್ತು ಊಟಕ್ಕೂ ಗತಿ ಇಲ್ಲ ಅನ್ನೋ ರೀತಿ ಇದ್ವಿ. ಅಪ್ಪ ಜ್ಯೂಸ್ ಅಂಗಡಿ ಇಡೋಕ್ಕೂ ಮೊದಲು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡ್ ಬರೋರು, ಅಮ್ಮ ಹೂ ಕಟ್ ಮಾರೋರು. ಇಬ್ರಿಗೂ ಸಹಾಯ ಆಗಲಿ ಅಂತ ನಾನು ಹೂ ಕಟ್ಟೋದನ್ನ ಕಲಿತೆ. ಆಗ್ಲಿಂದ ನನ್ನ ಜೀವನದ ಒಂದು ಭಾಗನೇ ಆಗಿದೆ ಇದು. ಮೀನಾ ಅವರೇ, ನೀವು ಎಲ್ಲಿ ತನಕ ಓದ್ಕೊಂಡಿದ್ದೀರಾ? PUC ತನಕ ಬಾವ. PUC ತನಕನಾ? ಮುಂದೆ ಯಾಕೆ ಓದಲಿಲ್ಲ? ಇಂಟ್ರೆಸ್ಟ್ ಬರಲಿಲ್ವಾ? PU-ನಲ್ಲಿ ಕಾಲೇಜ್ಗೆ ಟಾಪರ್ ಅಕ್ಕ ನಾನು. ತುಂಬ ಚೆನ್ನಾಗಿ ಓದಬೇಕು, ಕಲೆಕ್ಟರ್ ಆಗಬೇಕನ್ನೋ ಆಸೆ ಇತ್ತು. ಆದರೆ ಬದುಕು ನನಗೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಪ್ಪ ಅಮ್ಮನ ಜೊತೆ ಕೈ ಜೋಡಿಸ್ದೆ, ಮನೆ ಜವಾಬ್ದಾರಿ ಎಲ್ಲ ತಗೊಂಡೆ, ಹಂತ ಹಂತವಾಗಿ ಮೇಲಕ್ಕೆ ಬರೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪ ತೀರ್ಕೊಂಡ್ರು. ನನಗೆ ಮದುವೆ ಆಯಿತು. ಇಲ್ಲಿಗೆ ಬಂದು ನಿಂತಿದೆ ಅಕ್ಕ ನನ್ನ ಲೈಫು. ಹಾರ ಕಟ್ ಮುಗೀತು, ಉಡ್ಕೊಳ್ಳೋಕೆ ಹೂ ಕಟ್ಬಿಡ್ತೀನಿ. ನಾನು ಕಟ್ಲ ಮೀನಾ? ಹೂ ಕಟ್ಟಕ್ಕೆ ಬರುತ್ತಾ ಅಕ್ಕ? ಕಲ್ತಿದ್ದೀನಿ, ಆದರೆ ಸ್ವಲ್ಪ ಸ್ಲೋ ಆಗಿ ಕಟ್ತೀನಿ ಅಷ್ಟೆ. ಕೇಳ್ತಾಳ, ಇಷ್ಟು ಆರಾಮಾಗಿ ಕಟ್ಟಿದ್ರೆ ಸಂಜೆ ಆಗುತ್ತೆ ಕಣೆ. ಸ್ವಲ್ಪ ಫಾಸ್ಟಾಗಿ ಕಟ್ಟೆ. ನಿನಗೆ ಬರುತ್ತಪ್ಪ ಫಾಸ್ಟ್ ಕಟ್ಟೋದಕ್ಕೆ? ಇದೇನು ದೊಡ್ಡ ಬ್ರಹ್ಮವಿದ್ಯೆ. ಕೊಡಲಿ, ಕಟ್ ತೋರಿಸ್ತೀನಿ. ಚಾಲೆಂಜ್ ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಏನಿಲ್ಲ, ಸ್ವಲ್ಪ ಕೈ ಸ್ಲಿಪ್ ಆಯ್ತು ಅಷ್ಟೇ. ಹೌದೌದು, ಕುಣಿಯಕ್ಕೆ ಬರ್ದೇ ಇರೋರು ಎಲ್ಲ ಡೊಂಕು ಅಂತ ಹೇಳ್ತಾರಂತೆ. ಲೇ ಬೇತಾಳ, ಏನೇ ಹಿಂಗನ್ಬಿಟ್ಟೆ? ಇವಾಗ ನೋಡಿ ಇವಾಗ. ಏನದಪ್ಪ, ಈ ಹೂವಮ್ಮ ನಿಮ್ಮನ್ನು ಸೇರಿಸ್ಕೊಂಡು ಹೂ ಕಟ್ಟ ಕೆಲಸ ಕೊಟ್ಬಿಟ್ಟಿದ್ದಾಳ? ನಾನೇನು ಹೇಳಲಿಲ್ಲ ಅವ್ರಿಗೆ, ಅವರೇ ಕಟ್ತೀನಿ ಅಂತ ಕುತ್ಕೊಂಡಿರೋದು. ಏಯ್, ಅವ್ರು 1000 ಹೇಳ್ತಾರೆ, ನೀನು ಸುಮ್ಮನೆ ಕುತ್ಕೊಂಡ್ಬಿಡ್ತೀಯಾ? ನೀವು ಆರಾಮಾಗಿ ಕೂತ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ ಹೇಳ್ಬೇಕಮ್ಮ. ಹಿರಿಯರು ಕಿರಿಯರು ಅಂದರೆ ಒಂದು ಸ್ವಲ್ಪ ಗೌರವ ತೋರಿಸ್ಬೇಕು. ಕಲ್ತ್ಕೋ ಮೀನೇಶ್ವರಿ. ಇನ್ಮೇಲೆ ಕಲ್ಕೊಂತೀನಿ. ವೆರಿ ಗುಡ್. ಈ ಪಾಸಿಟಿವಿಟಿನೇ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು. ಇವತ್ತು ನೋಡ್ಕೊಂಡಿದ್ದೀನಲ್ಲ, ಬೆಳಗ್ಗೆ ಎದ್ದು ಇನ್ಮೇಲೆ ಮಾಡ್ತೀನಿ ಪಾಸಿಟಿವ್ ಆಗಿ. ಅರ್ಥ ಆಗಲಿಲ್ಲ. ಅದೇ, ಬೆಳಗ್ಗೆ ಎದ್ದು ಒಂದು ಚಂಬಲ್ ನೀರು ತಂದು ಅದನ್ನ ಮುಖದ ಮೇಲೆ ಹೆಚ್ಚಿ, ಆಮೇಲೆ ಒಂದು ಲೋಟ ಮಜ್ಜಿಗೆ ಕುಡ್ ಆದಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಏನು ನೀವುಗಳು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಗೊತ್ತಾಗ್ತಾ ಇದೆ, ನೀವು ಅಲ್ಡಾಡ್ಕೊಂಡು ಕೂತಿದ್ದೀರಲ್ಲ. ಬನ್ನಿ ಬನ್ನಿ, ಓಡ, ನಾನು ಆಚೆ ನಿಂತಿರ್ತೀನಿ, ಬನ್ನಿ ಬೇಗ ಬನ್ನಿ.
ಏನಾದ್ರು ಫಂಕ್ಷನ್ ನಡೀತಿದ್ಯಾ? ಏನೋ ಗೊತ್ತಿಲ್ಲಪ್ಪ, ಬನ್ನಿ ಹೋಗಿ ವಿಚಾರಿಸೋಣ. ಸೂರ್ಯನ್ ವಿಕ್ರಮ್ ಬನ್ನಿ ಬನ್ನಿ, ಒಳ್ಳೆ ಟೈಮಲ್ಲಿ ಬಂದಿರಾ. ಅಪ್ಪು ಬರ್ಡೇ ಇವತ್ತು, ಬಂದು ಕೇಕ್ ಕಟ್ ಮಾಡೋಣ. ಬನ್ನಿ 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 ಬನ್ನಿ. ನಿತ್ಕೊಳ್ರ ಮಗ, ನಿತ್ಕೊಳ್ರು. ನಮ್ಮೂರು ಸೂರ್ಯ ಮತ್ತು ವಿಕ್ರಮ್ ಬಂದಿದ್ದಾರೆ. ಬನ್ರು, ಬನ್ನಿ 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 ಬನ್ನಿ. ಹೇಗಿದ್ದೀರಾ? ಸೂಪರ್ ಇಲ್ಲ. ಒಳ್ಳೆ ಟೈಮಲ್ಲಿ ಬಂದಿದ್ದೀರಾ. ನಮ್ಮ ಅಪ್ಪು ಬಾಸ್ಗೆ ಜೈ ಹೇಳಿ ಕೇಕ್ ಕಟ್ ಮಾಡೋಣ. ಏ ಡಾರ್ಲಿಂಗ್, ಕೇಕ್ ಆಮೇಲೆ ಕಟ್ ಮಾಡೋಣ, ಫಸ್ಟು ಪೂಜೆ ಮಾಡೋಣ. ಕರೆಕ್ಟ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಈ ವರ್ಷ ಹಬ್ಬದ ಕಡೆ ಹೆಚ್ಚು ಮಾಡೋದಕ್ಕೆ ನಮ್ಮ ಗೆಳೆಯರಾದ ಸೂರ್ಯ ಮತ್ತು ವಿಕ್ರಮ್ ಹಾಗೂ ನನಗೆ ಗೀತ, ನನ್ನ ಹೆಂಡತಿ ಮೀರಾ, ನಮ್ಮ ಅತ್ತಿಗೆಯಂದ್ರಿಗೂ ಸ್ವಾಗತ ಸುಸ್ವಾಗತ. ಈಗ ಸೂರ್ಯ ಅವರು ಅಪ್ಪು ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ಕೊಳ್ತೀನಿ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ರು, ಧ್ರುವ ನಕ್ಷತ್ರ ಅನ್ನೋದು ಒಂದೇ, ಅದು ನಮ್ಮ ಅಪ್ಪು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಗೆ ನೆನದು ಪ್ರೀತಿ. ನನಗೆ ಸೂರ್ಯನ ಥರ ಮಾತಾಡೋಕ್ಕೆ ಬರಲ್ಲ, ಸಿಂಪಲ್ ಆಗಿ ನನಗೇನು ಅನ್ಸುತ್ತೆ ಅದನ್ನು ಹೇಳ್ಬಿಡ್ತೀನಿ. ಅಭಿಮಾನಿಗಳನ್ನು ದೇವರಂತ ಭಾವಿಸಿರೋ ದೇವತಾ ಮನುಷ್ಯ ಅಂದರೆ ನಮ್ಮ ಅಪ್ಪು ಸರ್. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಕಾಲದಿಂದನೂ ದೇವರು ನಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಬಂದು ಮಾತಾಡೋದಿಲ್ಲ. ಅವನು ನಮ್ಮ ಹಾಗೇನೆ ಮನುಷ್ಯರ ರೂಪದಲ್ಲಿ ನಮ್ಮ ನಡುವೆ ಇದ್ದು ಬದುಕ್ತಿರ್ತಾನೆ. ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ತುಂಬ್ತಿರ್ತಾನಂತೆ. ಆದರ್ಶ ವ್ಯಕ್ತಿಯಾಗಿ ನಮ್ಮ ನಡುವೆ ಬದುಕ್ತಿರ್ತಾನಂತೆ. ಆ ಥರದ್ರಲ್ಲಿ ಒಬ್ಬ ಮಹಾನ್ ಚೇತನ ವ್ಯಕ್ತಿ ನಮ್ಮ ನಾನೊಂದು ಒಳ್ಳೆ ವಿಷಯನ ಹೇಳಬೇಕು ಅಂತ ಇದ್ದೀನಿ. ನಾವು ಸತ್ತ ಮೇಲೆ ನಮ್ಮ ಅಂಗಾಂಗಗಳು ಎಷ್ಟೋ ಜನಕ್ಕೆ ಬದುಕನ್ನು ನೀಡುತ್ತೆ ಅಂತ ನಮ್ಮ ಅಪ್ಪು ಸರ್ ಹೇಳಿದ್ದಾರೆ. ನಾನು ಅಷ್ಟೇ ಅಂಗಾಂಗ ಪತ್ರಕ್ಕೆ ಸೈನ್ ಮಾಡಿ ಇಟ್ಟಿದ್ದೀನಿ. ನೀವೆಲ್ಲರೂ ಮಾಡಿ, ನಾವೆಲ್ಲರೂ ಸೇರ್ಕೊಂಡು ಮಾನವೀಯತೆನ ಉಳಿಸೋಣ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಮಗ, ನಮ್ಮ ಅಪ್ಪು ಹಾಡು ಒಂದು ಹಾಕೋ ಸ್ಟೆಪ್ಪು. ನಾನು ಡ್ಯಾನ್ಸ್ ಎಲ್ಲ ಮಾಡಲ್ಲ. ಹಾಕ್ಬೇಕು ನೀನು. ನಿನ್ನ ಜೊತೆ ನನ್ನ ಕಥೆ
ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ಈಗ ನಮ್ಮ ವಿಕ್ರಮ್ ಸರದಿ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ ಈ ಮೋಹದ ರೂವಾರಿ ನೀನಲ್ಲವೇ ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ